ಇನ್ನು ಕೋಟೆನಾಡು ಚಿತ್ರದುರ್ಗದಲ್ಲಿ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ನಡೆದಿದ್ದು ಜೋಡೆತ್ತುಗಳ ಓಟ ಎಲ್ಲರ ಕಣ್ಮನ ಸೆಳೆದಿದೆ. ಇದರ ಒಂದು ಸ್ಪೆಷಲ್ ಸ್ಟೋರಿ ನಿಮ್ಮ ಮುಂದೆ. ಚಿತ್ರದುರ್ಗ ಜಿಲ್ಲೆಯ ಗಡಿ ಭಾಗದ ಅಂತರಗಟ್ಟೆ ಕ್ಷೇತ್ರದ ದುರ್ಗಾಂಬಾ ಜಾತ್ರಾ ವೈಭವ ಸಡಗರ ಸಂಭ್ರಮದಿಂದ ನಡೆಯುತ್ತಿದೆ. ವಾರಗಳ ಕಾಲ ನಡೆಯುವ ಈ ಜಾತ್ರೆ ಬಯಲು ಸೀಮೆಯ ಚಿತ್ರದುರ್ಗ ಹಾಗೂ ಮಲೆನಾಡಿನ ಚಿಕ್ಕಮಗಳೂರು ಜಿಲ್ಲೆಯ ಭಕ್ತರ ಸಮಾಗಮ. ಈ ಜಾತ್ರೆ ಚಿತ್ರದುರ್ಗದ ಹೊಸದುರ್ಗ ತಾಲೂಕಿನಲ್ಲಿ ಹಾಗೂ ಚಿಕ್ಕಮಗಳೂರು, ಬೀರೂರು, ಅಜ್ಜಂಪುರ ಮತ್ತು ಸುತ್ತಲ ತಾಲೂಕಿನಲ್ಲಿ ಅಮ್ಮನದೇ ಹವ, ಜೊತೆಗೆ ಜೋಡೆತ್ತುಗಾಡಿ ಸ್ಪರ್ಧೆಯ ಓಟದ ವೈಭವ. ಗಾಡಿ ಎಲ್ಲ ಹೋಗ್ತಾರೆ, ತುಂಬ ಚೆನ್ನಾಗಿ ಆಡ್ತಾರೆ. ಬೇಸಾಯ ಆದರೂ ಅವಕ್ಕೆ ಮೊದಲಿಗೆ ಈ ಥರ ರೆಡಿ ಮಾಡಿ ಬೇರೆ ಬೇರೆ ಊರಿಂದ ಎತ್ತಿಗಳನ್ನು ತಗೊಬಂದು ಗಾಡಿಗಳನ್ನು ತಗೊಬಂದು ತುಂಬ ಚೆನ್ನಾಗಿ ಗಾಡಿಯನ್ನು ಹೊಡಿತಾರೆ. ಎಲ್ಲ ರೀತಿ ವ್ಯವಸ್ಥೆಗಳು ಇರುತ್ತೆ. ತುಂಬ ಜನ ಸೇರಿರ್ತಾರೆ. ತುಂಬ ಚೆನ್ನಾಗಿ ಫಂಕ್ಷನ್ ಆಗುತ್ತೆ ವರ್ಷಕ್ಕೊಂದ್ಸಲ. ಆದರೆ ಇಂದು ಎತ್ತಿನ ಗಾಡಿ ಓಟದಲ್ಲಿ ಅವಘಡ ನಡೆದೇ ಹೋಯಿತು. 100ಕ್ಕೂ ಹೆಚ್ಚು ಜೋಡೆತ್ತುಗಳ ನಡುವೆ ಡಾಂಬರ್ ರೋಡಿನಲ್ಲಿ 100 ಕಿಲೋಮೀಟರ್ ವೇಗದಲ್ಲಿ ನುಗ್ಗಿ ಬಂದ ಬಂಡಿ ಗಾಡಿ ಮುಗ್ಗರಿಸಿ ಬಿದ್ದ ಹಿನ್ನೆಲೆಯಲ್ಲಿ ಎತ್ತುಗಳು ಮತ್ತು ಮೇಲಿದ್ದ ಜನರು ಪಲ್ಟಿಯಾದ್ರು. ಜನರ ನಡುವೆಯೇ ಗಾಡಿ ಮುರಿದು ಈ ವೇಳೆ ದೊಡ್ಡ ಅವಘಡ ತಪ್ಪಿತು. ರಥೋತ್ಸವ ಜರುಗುತ್ತಿದ್ದ ಎತ್ತಿನ ಗಾಡಿ ಓಟ ಆರಂಭವಾಯಿತು. ಸಾವಿರಾರು ಜನರ ನಡುವೆ ಹೋರಿಗಳು ಹೆದರಿ ಬೆದರಿ ಓಡಿದವು. ಅಜ್ಜಂಪುರ, ಬೀರೂರು, ಚಿತ್ರದುರ್ಗ, ಹೊಸದುರ್ಗದ ಹೋರಿಗಳು ಭಾಗಿಯಾಗಿ ಜನಮನ ಸೊರೆಗೊಂಡವು. ಪೊಲೀಸರ ಬಂದೋಬಸ್ತ್ ನಡುವೆಯೂ ಎಚ್ಚರಿಕೆ ನೀಡುತ್ತಿದ್ದರೂ ದುರಂತ ನಡೆಯಿತು. ಎತ್ತಿನ ಕಣ್ಣಿಗೆ ಭೀಕರ ಪೆಟ್ಟು ಬಿದ್ದು ಎಡಗಾಲಿಗೆ ಬಲವಾದ ನೋವಾಯಿತು. ಇದು ಅನಾದಿ ಕಾಲಕ್ಕೆ ನಡೆಸ್ಕೊಂಡು ಬಂದಿದ್ದಾರೆ. ಇದು 10 ಗಂಟೆ ಮುಂಚೆ ಇಲ್ಲಾಗುತ್ತೆ. ನೆಕ್ಸ್ಟು ಶುಕ್ರವಾರ ಅಲ್ಲಿ ದೊಡ್ಡ ಗಂಟೆಲಾಗುತ್ತೆ. ಇಲ್ಲಿ ಭಾಳ ಹೊರಗಡೆಯಿಂದ ಹಳ್ಳಿಕಾರಸ್ಥರು ರಾಸು ಬಂದಿದ್ದಾರೆ. ಇಲ್ಲಿ ಬೀರೂರಲ್ಲಿ ಒಂದು 10 ಜೊತೆ ಗುಳಿಗಳಿದ್ದಾವೆ. ಎಲ್ಲ ಪ್ರೈಸ್ ಆಗಿರೋ ಗುಳಿ. ಆಮೇಲೆ ಕಸಿ ಎತ್ತು, ಕೆಂಡ, ಸಾಕ್ಯ, ವರ್ಷ, ಭಕ್ಷ್ಯ ಒಳ್ಳೊಳ್ಳೆ ಎತ್ತಿದ್ದಾವೆ. ಎಲ್ಲರೂ ಕೂಡ ಗಾಡಿ ಓಡ್ತಾರೆ. ರೈಸ್ ಎತ್ತಾದರೂ ಕೂಡ ಜಾತ್ರೆಗೋಸ್ಕರ ದೇವರ ಅನುಗ್ರಹ ಆಗಲಿ, ಗೆಲ್ಲಕ್ಕೆ ಶಕ್ತಿ ಕೊಡಲಿ ಅಂತ ಗಾಡಿ ಓಡ್ತಾರೆ. ಸರ್, ಇದ್ರ ಉದ್ದೇಶ ಏನು ಓಡಿಸ್ತಾರಲ್ಲ ಹಿಂಗೆಲ್ಲ ಖುಷಿಗೆ? ಉದ್ದೇಶ ಏನಂದರೆ ಎತ್ತು ಏನು ಕಾಯಿಲೆ ಆಗ್ಬಾರ್ದು, ಹುಷಾರಿಲ್ದಂಗೆ ಆಗ್ಬಾರ್ದು. ಜಾತ್ರೆ ಗಾಡಿ ಓಡಿದ್ರೆ ಎತ್ತು ಹುಷಾರಿಲ್ದಂಗೆ ಆಗುತ್ತೆ. ದೇವ್ರ ಅನುಗ್ರಹ ಆಗಿ ಚೆನ್ನಾಗಿ ಓಡಲಿ, ಪ್ರಶಸ್ತಿ ಗೆಲ್ಲಿ, ಬೇಸಾಯ ಮಾಡೋಕ್ಕೆ ಅನುಕೂಲ ಆಗಲಿ. ಯಾವುದೇ ರೀತಿ ಎತ್ತುಗಳಿಗೆ ಕಾಯಿಲೆ ಕಸಾಲೆ ಬರಬಾರ್ದು ಅಂತ ಜಾತ್ರೆ ಗಾಡಿ. ಒಂದೆಡೆ ಬಾಡೂಟ, ಹೋಳಿಗೆ ಊಟವನ್ನ ಅಮ್ಮನಿಗೆ ಸಮರ್ಪಿಸಿದ್ರು. ಗ್ರಾಮೀಣ ಭಾಗದ ಆರಾಧ್ಯ ದೈವ ದುರ್ಗಾಂಬಾ ದರ್ಶನಕ್ಕೆ ಮತ್ತು ಪಾನಕ ಗಾಡಿ, ಎತ್ತಿನ ಗಾಡಿ ಓಟಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದ್ರು. ಗಡಿ ಭಾಗದ ದೇವಿ ದರ್ಶನಕ್ಕೆ ರಾಜಧಾನಿಯ ಭಕ್ತರು ಬರುವರು. ಮಾಲತೇಶ್ವರ, ಜಿ ಕನ್ನಡ ನ್ಯೂಸ್, ಚಿತ್ರದುರ್ಗ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.